ಕರ್ನಾಟಕ ಬೆಂಗಳೂರು ಪೊಲೀಸ್ ಸೈಬರ್ ಕ್ರೈಮ್ ಇಲಾಖೆಯಲ್ಲಿ ಅರ್ಜಿಯನ್ನ ಕರೆದಿದ್ದಾರೆ. ಇಲ್ಲಿ ನೋಡಿ, ಅಪ್ಲಿಕೇಶನ್ ಹಾಕೋದಕ್ಕೆ 24/5/2026 ಕೊನೆಯ ದಿನಾಂಕ. ಮತ್ತು ಅರ್ಜಿ ಅವಾಗಿನಿಂದ ಸ್ಟಾರ್ಟ್ ಆಗಿದೆ. 18/5/2026 ಬೆಳಗ್ಗೆ 10 ಗಂಟೆಯಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಕೊನೆಯ ದಿನಾಂಕ 24/5/2026 ಕೊನೆಯ ದಿನಾಂಕ. ನಾನು ಮತ್ತೊಂದು ಸಲ ಹೇಳ್ತಾ ಇರೋದು, ಇದು ಬೆಂಗಳೂರು ಪೊಲೀಸ್ ಸೈಬರ್ ಕ್ರೈಮ್ ಇಲಾಖೆಯಲ್ಲಿ ನೇಮಕಾತಿ ಆಗ್ತಾ ಇದೆ. ನೋಡಿ, ಯಾರು ಅಪ್ಲಿಕೇಶನ್ ಹಾಕಬೇಕು, ಇದಕ್ಕೆ ಸಂಬಂಧಪಟ್ಟಂತೆ ರೂಲ್ಸ್ ರೆಗ್ಯುಲೇಷನ್ ಮತ್ತು ಯಾವೊಂದು ಪೋಸ್ಟಿಗೆ ಅರ್ಜಿ ಕರೆದಿದ್ದಾರೆ ಎಲ್ಲ ಮಾಹಿತಿನ ತಿಳಿಸ್ಕೊಡ್ತಾ ಇರೋದು. ವಿಡಿಯೋ ನಿಮ್ಮೊಂದು ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಎಲ್ಲ ಗೊತ್ತಾಗತ್ತೆ. ನೋಡಿ, ಇಲ್ಲಿ ಕಲ್ಲಿರುವಂತಹ ಸಂಸ್ಥೆ ಹೆಸರು ಇಲ್ಲಿ ನೋಡಿ, ಇದು ಕರ್ನಾಟಕ ಪೊಲೀಸ್ ಇಲಾಖೆ. ಅಂದ್ರೆ ಬೆಂಗಳೂರು ಸೈಬರ್ ಕ್ರೈಮ್ ಅಂದ್ರೆ ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲೇ ಬರತ್ತೆ. ಅದು ಕೂಡ ಇಲ್ಲಿ ನೋಡಿ, ಕರ್ನಾಟಕ ಪೊಲೀಸ್ ಇಲಾಖೆ ಇರತ್ತೆ. ಇಲ್ಲಿ ನೋಡಿ, ಪೊಲೀಸ್ ಇಲಾಖೆಯ ತಾಂತ್ರಿಕ ಹುದ್ದೆಗಳ ನೇಮಕಾತಿಗೆ ಈ ಒಂದು ಅಧಿಸೂಚನೆ ಪ್ರಕಟ ಮಾಡಿದ್ದಾರೆ. ಇಲ್ಲಿ ಕಲ್ಲಿರುವಂತಹ ಪೋಸ್ಟ್ ನೋಡಿ, ಮೊದಲನೇದಾಗಿ ಸೈಬರ್ ಸೆಕ್ಯೂರಿಟಿ ಅನಾಲಿಟಿಕ್ಸ್ ಅಂತ ಹೇಳಿ ಇದು 8 ಪೋಸ್ಟ್ ಇದಾವೆ. ಅದೇ ರೀತಿಯಾಗಿ ಡಿಜಿಟಲ್ ಫಾರೆನ್ಸಿಕ್ ಅನಾಲಿಟಿಕ್ಸ್ ಅಂತ ಹೇಳಿ ಇದು 3 ಪೋಸ್ಟ್ ಇರತ್ತೆ. ಇಲ್ಲಿ ಪರೀಕ್ಷೆ ಇರೋದಿಲ್ಲ. ನನಗನ್ಸು ಮಟ್ಟಿಗೆ ಪರೀಕ್ಷೆ ಇಲ್ಲದೆ ನೇಮಕಾತಿ ಆಗತ್ತೆ. ಪರೀಕ್ಷೆ ಇಲ್ಲ ಅಂದ್ಮೇಲೆ ಹೆಂಗ ನೇಮಕಾತಿ ಆಗತ್ತೆ ಅಂತ ಕೇಳ್ಬಹುದು. ಇಲ್ಲಿ ನೀವೇನು ಅಪ್ಲಿಕೇಶನ್ ಹಾಕಿರ್ತಾರಲ್ಲ, ಆ ಒಂದು ಅಪ್ಲಿಕೇಶನ್ ಆಧಾರದ ಮೇಲೆ ಮತ್ತು ನಿಮ್ಮೊಂದು ಶಾರ್ಟ್ ಲಿಸ್ಟ್ ಅನ್ನ ತಯಾರು ಮಾಡ್ತಾರೆ, ಡಾಕ್ಯುಮೆಂಟ್ಸ್ ಅನ್ನ ತಯಾರು ಮಾಡ್ತಾರೆ. ನಿಮ್ಮೊಂದು ಡಿಜಿಟಲ್ ಯಾವ ರೀತಿಯಾಗಿ ಕೆಲಸ ಮಾಡ್ತಾರ, ಹಿಂದೆ ಎಷ್ಟು ಅನುಭವ ಇದೆ, ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಚೆಕ್ ಮಾಡ್ತಾರೆ. ಈ ಎಲ್ಲ ಪ್ರಕ್ರಿಯೆಗಳನ್ನ ನೇಮಕಾತಿಯಲ್ಲಿ ಅಳವಡಿಕೆ ಮಾಡಿರ್ತಾರೆ. ಇನ್ನು ಮುಂದುಗಡೆ ಕೂಡ ತೋರಿಸ್ತೇನೆ ನಿಮಗೆ ಯಾವುದು ಏನು ಅಂತ ಹೇಳಿ. ವಿಡಿಯೋ ಕೊನೆತನಕ ನೋಡಿ. ಇದು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಿಂದಾನೆ, ಅದು ಕೂಡ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರ ಘಟಕದಲ್ಲಿ ಸೈಬರ್ ಕ್ರೈಮ್. ಇಲ್ಲಿ ನೋಡಿ, ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಖಾಲಿರುವಂತ ಸುಮಾರು 11 ಪೋಸ್ಟ್ಗೆ ಇದು ನೇಮಕಾತಿ ಆಗಿದೆ. ಮೊನ್ನೆ ಕರೆದಿದ್ರು ಸುಮಾರು 30 ಪೋಸ್ಟ್. ಆ ಒಂದು 30 ಪೋಸ್ಟ್ ಈಗಾಗಲೇ ತಿಳಿಸ್ಕೊಟ್ಟಿದ್ದಾನೆ. ಅದು ಉಡುಪಿದಲ್ಲಿ ಕರೆದಿದ್ರು. ಈಗಾಗಲೇ ಕೆಲಸ ಮಾಡ್ತಿರೋರಿಗೆ ಅವಕಾಶ ಇತ್ತು, ಬಟ್ ಇದಕ್ಕೆ ಎಲ್ಲರೂ ಅವಕಾಶ ಇರತ್ತೆ. ಈಗ ಗೊತ್ತಾಗಿದೆ ಅಂತ ಅನ್ಕೋತೀವಿ. ಇದು ಕಾಂಟ್ರಾಕ್ಟ್ ಬೇಸಸ್, ಖಾಯಂ ಇರೋದಲ್ಲ. ಇದು ಕಾಂಟ್ರಾಕ್ಟ್ ಬೇಸಸ್ ಮೇಲೆ ಇರತ್ತೆ. ಸೈಬರ್ ಸೆಕ್ಯೂರಿಟಿ ಅನಾಲಿಟಿಕ್ಸ್ ಮತ್ತು ಡಿಜಿಟಲ್ ಅನಾಲಿಟಿಕ್ಸ್ ಅದು 8 ಪೋಸ್ಟ್, ಇದು 3 ಪೋಸ್ಟ್. ಟೋಟಲ್ ಆಗಿ 11 ಪೋಸ್ಟ್. ಅಪ್ಲಿಕೇಶನ್ ಪ್ರಾರಂಭ ಡೇಟು 18/5/2026 ಬೆಳಗ್ಗೆ 10 ಗಂಟೆಯಿಂದ ಬೆಳಗ್ಗೆ 10 ಗಂಟೆಯಿಂದ ಕೊನೆಯ ದಿನಾಂಕ 24/5/2026 ಸಾಯಂಕಾಲ 6 ಗಂಟೆ ತನಕ ಅವಕಾಶ ಇರತ್ತೆ ಬೆಂಗಳೂರು ಸೈಬರ್ ಕ್ರೈಮ್ ಇಲಾಖೆಯಲ್ಲಿ. ಮತ್ತೆ ಏನಾದ್ರು ಡೌಟ್ ಇದ್ರೆ ಇಲ್ಲಿ ಅಂತರ್ಜಾಲಗಳು ಕೊಟ್ಟಿದ್ದಾರೆ, ಅಧಿಕೃತವಾಗಿರುವಂತಹ KSP ವೆಬ್ಸೈಟ್ ದಲ್ಲಿ ಚೆಕ್ ಮಾಡ್ಕೊಳ್ಳಿ, ಅಥವಾ ಬೆಂಗಳೂರು ಅಧಿಕೃತವಾಗಿರುವಂತಹ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆದು VSP.gov.in ಗೆ ಭೇಟಿ ನೀಡಿಕೊಂಡು ಅಲ್ಲಿ ಕೂಡ ಚೆಕ್ ಮಾಡ್ಕೋಬಹುದು. ಇದೊಂದು ಆಫ್ಲೈನ್ ಅಲ್ಲಿ ಅಪ್ಲಿಕೇಶನ್ ಹಾಕಬೇಕಾಗತ್ತೆ. ಇದು ಆಫ್ಲೈನ್ ಅಲ್ಲಿ ಅರ್ಜಿ ಸಲ್ಲಿಸೋದ್ರಿಂದ ಇನ್ನೊಂದು ಇಮೇಲ್ ಮೂಲಕ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇರತ್ತೆ. ಆ ಒಂದು ಇಮೇಲ್ ID ನೋಡಿ ಇಲ್ಲಿದೆ. ಈ ಒಂದು ಪೋಸ್ಟ್ಗೆ ಇಮೇಲ್ ಐಡಿಗೆ ಅಪ್ಲಿಕೇಶನ್ ಹಾಕಬೇಕು. ಈ ಒಂದು ಇಮೇಲ್ ಐಡಿನ ಸಬ್ಮಿಟ್ ಮಾಡ್ಕೊಳ್ಳಿ. ಮತ್ತು ವಿಳಾಸ ನೋಡಿ, ನಂಬರ್ 1 ಇನ್ಸ್ಪೆಂಟಿ ರಸ್ತೆ, ಪೊಲೀಸ್ ಆಯುಕ್ತರ ಕಚೇರಿ, ಬೆಂಗಳೂರು. ಇಲ್ಲಿ ಹೋಗಿ ನೀವು ಸಲ್ಲಿಸಬಹುದು ಅಥವಾ ಇಮೇಲ್ ಐಡಿಗೆ ಅಪ್ಲಿಕೇಶನ್ ಹಾಕಬಹುದು. ಇದು ನಿಮಗೆ ಗೊತ್ತಾಗಿದೆ ಅಂತ ಅನ್ಕೋತೀವಿ. ಇದು ನಾನು ತಿಳಿಸ್ಕೊಟ್ಟಿರುವಂತ ಮಾಹಿತಿ ನೋಟಿಸೈಸು. ಇನ್ನು ಬೇಸಿಕ್ ಆಗಿ ತಿಳಿಸ್ಕೊಡ್ಬೇಕಂದ್ರೆ ಯಾವುದು ಏನು ಅಂತ ಹೇಳಿ ಇಲ್ಲಿ ಎಷ್ಟು ಅರ್ಜಿ ಶುಲ್ಕ ಇರತ್ತೆ. ಅರ್ಜಿ ಶುಲ್ಕ ಅಂತ ಯಾವುದೇ ರೀತಿಯಾಗಿ ಇರೋದಿಲ್ಲ. ನೀವೇನು ಅಪ್ಲಿಕೇಶನ್ ಹಾಕಿರ್ತಾರಲ್ಲ ಅದೆಷ್ಟು, ಒಂದು 10 ರೂಪಾಯಿನೋ 20 ರೂಪಾಯಿನೋ 30 ರೂಪಾಯಿನೋ 50 ರೂಪಾಯಿ ಅಷ್ಟೇ ಖರ್ಚಾಗಬಹುದು. ನಾವು ವೇತನ ಶ್ರೇಣಿಯಲ್ಲಿ ನಿಮ್ಮೊಂದು ಒಪ್ಪಂದದ ಆಧಾರದ ಮೇಲೆ ಯಾವ ರೀತಿಯಾಗಿ ಕೆಲಸ ಮಾಡ್ತೀರಾ ಆ ರೀತಿಯಾಗಿ ಗೌರವ ಧನ ಅಂತೇಳಿ ನಿಮ್ಗೆ ಸ್ಯಾಲರಿ ಕೊಡ್ತಾರೆ. ಪರ್ಮನೆಂಟ್ ಹುದ್ದೆ ಇರೋದಿಲ್ಲ, ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಇರೋದ್ರಿಂದ, ಅಂದ್ರೆ ತಾತ್ಕಾಲಿಕ ಆ ಒಂದು ಆಧಾರದ ಮೇಲೆ ಕೆಲಸ ಇರತ್ತೆ. ನಾನು ಈಗಲೇ ತಿಳಿಸ್ಕೊಡ್ತಾ ಇದ್ದೇನೆ. ಬೆಂಗಳೂರು ಸೈಬರ್ ಕ್ರೈಮ್ ಇಲಾಖೆಯಲ್ಲಿ ಇನ್ನು ವಯೋಮಿತಿ 18 ಅಂತರೂ ಕಡ್ಡಾಯವಾಗಿ ಇರಲೇಬೇಕು. ಗರಿಷ್ಠ ವಯೋಮಿತಿ ಇದೆಯಲ್ಲ, ನಿಮ್ಮೊಂದು ಕೆಟಗರಿ ವೈಸು ಮೀಸಲಾತಿ ಆಧಾರದ ಮೇಲೆ ಆ ಒಂದು ನೇಮಕಾತಿ ಅಲ್ಲಿ ಹೋದ್ರೆ ಸಂದರ್ಶನದಲ್ಲಿ ನೇಮಕಾತಿ ಮಾನದಂಡಗಳ ಪ್ರಕಾರ ಆಯ್ಕೆ ಮಾಡ್ತಾರೆ. ಗರಿಷ್ಠ ವಯೋಮಿತಿ ಮೆನ್ಷನ್ ಮಾಡಿಲ್ಲ, ನಿಮಗೆ ಹಾಗೆ ತಿಳಿಸ್ಕೊಡಕ್ಕಾಗಲ್ಲ. ಆದ ಕಾರಣ ಕೆಲವೊಂದು ನಿಯಮ ಕೊಟ್ಟಿದ್ದಾರೆ. ಇದು ಆಫ್ಲೈನ್ ವಿಳಾಸಕ್ಕೆ ಸಲ್ಲಿಸಬೇಕು, ಇಲ್ಲಾಂದ್ರೆ ಇಮೇಲ್ ಮೂಲಕ ಸಲ್ಲಿಸಬೇಕು. ಇದು ಆಫ್ಲೈನ್ ವಿಳಾಸ ಆಗಿರತ್ತೆ. ಇದು ನಂಬರ್ 1 ಇನ್ಫ್ರಂಟ್ ರಸ್ತೆ, ಬೆಂಗಳೂರು ಆಯುಕ್ತರ ಕಚೇರಿ, ಬೆಂಗಳೂರು. ಇದು ಆಫ್ಲೈನ್ ವಿಳಾಸ. ಇದಕ್ಕೆ ಅಪ್ಲಿಕೇಶನ್ ಹಾಕಿ ಅದೇನಾದ್ರೂ ಮಿಸ್ ಆಗಿತ್ತಂದ್ರೆ ಇಲ್ಲಿ ನೋಡಿ, ಈ ಒಂದು ಇಮೇಲ್ ಐಡಿಗೆ ಡೈರೆಕ್ಟ್ ಆಗಿ ನೀವು ಅಪ್ಲಿಕೇಶನ್ ಹಾಕಬಹುದು. ನೋಡಿ, ಇದು ನಿಮಗೆ ಗೊತ್ತಾಗಿದೆ ಅಂತ ಅನ್ಕೋತೀವಿ. ಮತ್ತು ನೋಟಿಸ್ ಆಗಿರೋದು 14/5/2026 ನೋಟಿಸ್ ಆಗಿದೆ.
ಈ ಒಂದು ಪ್ರಕಟಣೆ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಆರ್ಟಿಕಲ್ ಅನ್ನು ಬರೆದು ಕೊಟ್ಟಿದ್ದೇನೆ, ಚೆಕ್ ಮಾಡ್ಕೊಳ್ಳಿ. ಇದ್ರ ಬಗ್ಗೆ ನಿಮಗೆ ಗೊತ್ತಾಗಿದೆ ಅಂತ ಅನ್ಕೋತೀವಿ. ಇಷ್ಟೇ ಮಾಹಿತಿ.